ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧ ಮಾಡೋದಕ್ಕೆ ಆಗ್ರಹಿಸಿ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಟಿ.ನರಸೀಪುರ ತಾಲೂಕಿನ ಕಾಳಿಹುಂಡಿ ಗ್ರಾಮಸ್ಥರ ವತಿಯಿಂದಾಗಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಸುದ್ದಿಗೋಷ್ಠಿ ಕುರಿತು ಗ್ರಾಮಸ್ಥರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಂದ್ರ ಅವರು ಮಾತನಾಡಿ, ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ತಲಕಾಡು ಪೊಲೀಸ್ ಠಾಣೆ ಹಾಗೂ ಅಬಕಾರಿ ಇಲಾಖೆ ದೂರನ್ನ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ಇದನ್ನ ತಲುಪಿಸಿದ್ದೇವೆ. ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಅಶಾಂತಿ ಉಂಟಾಗಿದ್ದು, ಸಂಬಂಧಪಟ್ಟ ಇಲಾಖೆಯವರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಿ ಗ್ರಾಮದಲ್ಲಿ ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಕ್ರಮವಾಗಿ ಮಾರಾಟ ಮದ್ಯಪಾನ ಮಾರಾಟದ ಬಗ್ಗೆ ಕಾಳಿಹುಂಡಿ ಗ್ರಾಮದ ಎಲ್ಲ ಜನಾಂಗದ ಯಜಮಾನರುಗಳು ಹಾಗೂ ಗ್ರಾಮಸ್ಥರು ಹಾಗೂ ಸ್ವಸಹಾಯ ಸಂಘಗಳು ಎಲ್ಲರೂ ಸೇರಿ ಅಕ್ರಮ ಮದ್ಯಪಾನ ಮಾರಾಟ ಮಾಡಲು ನಮ್ಮ ಊರಿನಲ್ಲಿ ಮಾಡಬಾರದೆಂದು ಸರ್ವ ಜನಾಂಗದ ಎಲ್ಲರೂ ಸೇರಿ ಕೂಡ ಈ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ಕಾಳಿಹುಂಡಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾರಾಟ ಮಾಡಬಾರದೆಂದು ಈ ಮೂಲಕ ಕೇಳಿಕೊಂಡಿರುತ್ತೇವೆ. ತಲಕಾಡು ಅಬಕಾರಿ ಟಿ.ನರಸೀಪುರ ಅಬಕಾರಿ ಇಲಾಖೆ ಹಾಗೂ ತಲಕಾಡು ಪೊಲೀಸ್ ಠಾಣೆಗೆ ದೂರನ್ನು ನಾವು ಸಲ್ಲಿಸಿರುತ್ತೇವೆ. ಇಲಾಖೆಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಅಕ್ರಮ ಮದ್ಯ ಮಾರಾಟದಿಂದ ಬಹಳ ತೊಂದರೆಯಾಗಿದೆ. ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ಸಣ್ಣ ಪುಟ್ಟ ಜನಾಂಗ ಮೋಸ ಮಾಡೋದ್ರಿಂದ ಆರೋಗ್ಯದ ಮೇಲೆ ಸಾಮಾಜಿಕವಾಗಿ ತುಂಬ ಬಿಡುಗಾಗಿದೆ. ಈ ಮುಖಾಂತರ ನೋಡಿದಂಥ ಮಾಧ್ಯಮದಲ್ಲಿ ನೋಡಿದಂಥ ಇತರ ಅಧಿಕಾರಿಗಳು SP ಅವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸೂಕ್ತ ಬಂದೋಬಸ್ತ್ ಮಾಡಬೇಕು ಅಂತ ಕಾಳಿಹುಂಡಿ ಗ್ರಾಮದ ಎಲ್ಲ ಜನಾಂಗದವರು ಒಗ್ಗಟ್ಟಿನಿಂದ ಈ ವಿಚಾರವಾಗಿ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಕಾಳಿಹುಂಡಿ ಗ್ರಾಮದ ಎಲ್ಲ ಸರ್ವ ಜನಾಂಗದ ಪದಾಧಿಕಾರಿಗಳು ಹಾಗೂ ಯಜಮಾನರುಗಳು ಗ್ರಾಮಸ್ಥರು ಎಲ್ಲ ಬೆಂಬಲವಾಗಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಗ್ರಾಮದವರು ಎಲ್ಲ ಒತ್ತಾಯದ ಮೇರೆಗೆ ಬಂದು ಎಲ್ಲ ಇಲಾಖೆಗೂ ಬೆಂಗಳೂರು ಕೇಳ್ಕೊತಾ ಇದ್ದೀವಿ. ಸಹಕಾರ ಕೊಟ್ಟು ಇದನ್ನು ಬಂದ್ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿರೋದ್ರಿಂದ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಡಬೇಕು ಎಂದು ಕೇಳಿಕೊಳ್ತಾ ಇದ್ದೀವಿ. ಎಲ್ಲ ಇಲಾಖೆಯವರು ನೋಡಿ ಇದನ್ನು ಹಂಚಿಕೊಂಡು ನಮಗೆ ಬೆಂಬಲ ಕೊಟ್ಟು ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಅಂತ ಸಹಕಾರ ಕೊಟ್ಟು ಇದನ್ನು ಸಂಪೂರ್ಣ ನಿರ್ಣಾಮ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೀದಿ ತಿರುಗಾಡಕ್ಕಾಗ್ತಾನೆ ಹೆಂಗಸು ಮಕ್ಕಳು ವಿದ್ಯಾರ್ಥಿಗಳಿಗೂ ತೊಂದರೆ ಇರ್ತಾರೆ. ಅದರಿಂದ ಸಂಪೂರ್ಣವಾಗಿ ನಿಲ್ಲಿಸ್ಕೊಳ್ಬೇಕು ಅಂತ ನಾವು ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಮನವಿ ಮಾಡ್ತಾ ಇದ್ದೀವಿ.